ಹಾಗೆ ಜರಿತಾ ಉಂಟು ಸ್ವಲ್ಪ ಸ್ವಲ್ಪ ಸ್ವಲ್ಪ. ಇವತ್ತು ಸ್ವಲ್ಪ ಮಳೆ ಬಿಟ್ಟಿತ್ತು. ಸೊ ನಮ್ಮ ಮೇಡಮ್ಗೆ ಪೆಲಕೈದಿಂದು ಜ್ವರ ಅಂತೆ, ಹಾಗೆ ಕೊಡ್ಕ ಹಾಕಿ ಕೂತ್ಕೊಂಡಿದ್ದಾರೆ. ಕೊಡ್ಕಾದೆ ತಲೆಗೆ ಬಟ್ಟೆ ಹಾಕಿ. ಹಾಗೆ ಮೇಡಮ್ ಅವರನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದೆ. ಅವತ್ತೊಂದು ಪರ್ಮನೆಂಟ್ ಮುಂಚಿದ ಡಾಕ್ಟರ್ ಇದ್ದಾರೆ ಆಯುರ್ವೇದಿಕ್. ಅವಳಿಗೆ ಅದು ಅದರಲ್ಲಿ ಶಾಪ್ ಇದೆ ಸರ್. ಅದು ಪದ್ಯ ಶುರು ಮಾಡಿ. ಹ್ಯಾಪಿ ಬರ್ಡೇ ಟು ಹೇಳಿ ಪದ್ಯ. ಸಾರಿ 7 ಗಂಟೆಗೆ ಬಂದಿದ್ದೆ, ಮತ್ತೆ ರಿಟರ್ನ್ 8 ಗಂಟೆಗೆ ರಿಟರ್ನ್ ಬರುವಾಗ ಇಲ್ಲಿ ಎಲ್ಲ ಜರ್ದಿದೆ ನೋಡಿ. ನೈಟ್ ಜರ್ತದೆ ಆಕ್ಚುಲಿ. ಫುಲ್ಲು ಗುಡ್ಡೆ ಎಲ್ಲ ಕೆಳಗೆ ಬಿದ್ದಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋದಲ್ಲಿ ಏನಂದ್ರೆ ಫುಲ್ ಮಳೆ ಮಾರೆ. ಪಾಮಂಜೂರಲ್ಲಿ ಮೊನ್ನೆಯಿಂದ ಶುರುವಾದ ಮಳೆ ಇನ್ನೂ ಸಹ ನಿಲ್ಲಿಗೆ ಗೆಲ್ತಿಲ್ಲ. ಸೊ ಇಲ್ಲಿ ಸ್ವಲ್ಪ ನಮ್ದು ಕೆತ್ತಿಗಳಲ್ಲಿ ನಾರ್ಮಲಿ ಗುಡ್ಡೆ ಜರಿತಾ ಇರ್ತದೆ ಲಾಸ್ಟ್ ಟೈಮ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸ್ತಿರ್ತೇನೆ. ಇಲ್ಲಿ ಎಲ್ಲ ವಾಲ್ ಎಲ್ಲ ರೋಡ್ ಎಲ್ಲ ಸರಿ ಆಗ್ತಿದೆ ಅಲ್ಲ ನೋಡಿ. ಇದೆಲ್ಲ ವಾಲ್ ಎಲ್ಲ ಕಟ್ಟಿದ್ದಾರೆ, ರೋಡ್ ಎಲ್ಲ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಟೈಮ್ ಹೇಳಿದ್ದೆ ಇಲ್ಲಿ ಬೀಳ್ತದೆ ಅಂತ. ಸೊ ಅದ್ರಾಗಿ ನಿನ್ನೆ ನೈಟ್ ಆಕ್ಚುಲಿ ನಾನೊಂದು 11 ಗಂಟೆಗೆ ಬಂತೇನೆ ಮಂಜೂರಿಗೆ. ಅವಾಗ ಸರಿ ಇತ್ತು. ಈಗ 11 ಗಂಟೆಗೆ 7 ಗಂಟೆಗೆ ಬಂದಿದ್ದೆ, ಮತ್ತೆ ರಿಟರ್ನ್ 8 ಗಂಟೆಗೆ ರಿಟರ್ನ್ ಬರುವಾಗ ಇಲ್ಲಿ ಎಲ್ಲ ಜರ್ದಿದೆ ನೋಡಿ. ನೈಟ್ ಜರ್ತದೆ ಆಕ್ಚುಲಿ. ಫುಲ್ಲು ಗುಡ್ಡೆ ಎಲ್ಲ ಕೆಳಗೆ ಬಿದ್ದಿದೆ. ಆಕ್ಚುಲಿ ನಿನ್ನೆ ಜರ್ತದೆ. ಆಕ್ಚುಲಿ ಇಲ್ಲಿ ರೋಡ್ ವರೆಗೆ ಇತ್ತು ಮಣ್ಣು. ಸೊ ನಿನ್ನೆ ನೈಟ್ ಸಾಧಾರಣ ಕ್ಲೀನ್ ಮಾಡಿದ್ದಾರೆ ಎಲ್ಲ. ಸೊ ಇವಾಗ ನಮ್ಮ ದೇವಸ್ಥಾನದ ಹತ್ರ ಸಾಧಾರಣ ಬಳ್ಳ ಬಂದಿರ್ಬೇಕು, ಬಳ್ಳ ಆಗಿರ್ಬೋದು ನೋಡಿ. ಇಲ್ಲೆಲ್ಲ ಮಾಡ್ತಿದ್ದೇನೆ ನೋಡಿ. ಆ ಸೈಡ್ ಕೆಳಗಿಂದ ಎಲ್ಲ ನೀರು ಬಂದಿದೆ ನೋಡಿ ಸ್ವಲ್ಪ. ಓ ಅಲ್ಲಿ ಕಾಣ್ತದ, ಓ ಅಲ್ಲಿ ಇದರಲ್ಲಿ ಕರೆಕ್ಟ್ ಕಾಣ್ತಿಲ್ಲ. ಸೊ ಎಲ್ಲಿಯಾದ್ರೂ ಆಚೆ ಮೀನಿ ಹೋದ್ರೆ ತೋರಿಸ್ತೇನೆ. ಇವಾಗ ಕೆತ್ತಿಗಲೆಲ್ಲ ಇವಾಗ ಸಾಧಾರಣ ಸೆಟ್ ಆಗಿದೆ. ಇನ್ನು ಎಷ್ಟು ಜರಿತದೆ ಅಂತ ಗೊತ್ತಿಲ್ಲ. ಸಾಧಾರಣ ಅರ್ಧ ಜರ್ದಿದೆ. ಇಲ್ಲಿ ಲಾಸ್ಟ್ ಟೈಮ್ ಒಮ್ಮೆ ಒಂದು 10-15 ವರ್ಷದ ಮುಂಚೆನ ಫುಲ್ ಮೇಲೆ ಕೆಳಗೆ ಆಗಿತ್ತು. ಅದ್ರದ್ದು ಓಲ್ಡ್ ಫೋಟೋ ಇತ್ತು, ಸಿಕ್ಕಿದರೆ ಮೀನೆ ಹಾಕ್ತೇನೆ ನೋಡಿ ಹೇಗಿತ್ತು. ಸೊ ಅದೇ ಈಗ ಒಂದು 2 ದಿನದಿಂದ ಒಟ್ರಾಸಿ ಮಳೆ ಮಂಗಳೂರಲ್ಲಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮೊನ್ನೆದ ವಿಡಿಯೋದಿಂದ ಕಂಟಿನ್ಯೂ ಇದು. ಮೊನ್ನೆ ಅರ್ಧ ಮಾಡಿದ್ದು ಮಾರೆ, ಮತ್ತೆ ಮಾಡ್ಲೇ ಇಲ್ಲ. ಜರ್ದದ್ದು ನೋಡಿದ್ರಲ್ಲ ಗುಡ್ಡೆ, ಹಾಗೆ ಜರಿತಾ ಉಂಟು ಸ್ವಲ್ಪ ಸ್ವಲ್ಪ ಸ್ವಲ್ಪ. ಇವತ್ತು ಸ್ವಲ್ಪ ಮಳೆ ಬಿಟ್ಟಿತ್ತು. ಸೊ ನಮ್ಮ ಮೇಡಮ್ಗೆ ಪೆಲಕೈದಿಂದು ಜ್ವರ ಅಂತೆ, ಹಾಗೆ ಕೊಡ್ಕ ಹಾಕಿ ಕೂತ್ಕೊಂಡಿದ್ದಾರೆ. ಕೊಡ್ಕಾದೆ ತಲೆಗೆ ಬಟ್ಟೆ ಹಾಕಿ. ಹಾಗೆ ಮೇಡಮ್ ಅವರನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದೆ. ಅವತ್ತೊಂದು ಪರ್ಮನೆಂಟ್ ಮುಂಚಿದ ಡಾಕ್ಟರ್ ಇದ್ದಾರೆ ಆಯುರ್ವೇದಿಕ್. ಅವಳಿಗೆ ಮುಂಚಿದ ಡಾಕ್ಟರ್ ಆಯುರ್ವೇದಿಕ್ ಅಂತೆ. ಇಂಗ್ಲಿಷ್ ಮೆಡಿಸಿನ್ ಕೊಟ್ಟರೆ ಅವ್ರು ಮಲಗಿದೆ ಅಮಾಲ್ ಹಾಗೆ ಮಾಡ್ತಾರೆ. ಅದಕ್ಕೆ ಅವರು ಮುಂಚೆದು ಪರ್ಮನೆಂಟ್ ಇರ್ತಾರೆ ಅವರು ಡಾಕ್ಟರ್ ಆಯುರ್ವೇದಿಕ್ ಐಕಮದಲ್ಲಿ ಇರೋದು. ಎಂತ ಸರ್ ಫಸ್ಟ್ ಮತ್ತೆಂತ ಸರ್ ಶ್ರೀಪತಿ, ಸಾರಿ ಶ್ರೀಪತಿ ಡಾಕ್ಟರ್, ಫೇಮಸ್ ಡಾಕ್ಟರ್ ಅಂತ. ಪ್ರಾಯ ಆಗಿದೆ ಇಲ್ಲ ಸರ್, ಗೊತ್ತಿಲ್ಲ ನೋಡುವ. ನೋಡಿ ನಮ್ಮ ಮೇಡಮ್ ಅವರು ಜ್ವರ ಬಂದ್ರೆ ಹೀಗೆ ಕಾಣ್ತಾರೆ. ಹಾಗೆ ನಾಲ್ದೆಲ್ಲ ಪುನಃ ವರ್ಕ್ಶಾಪ್ ಎಂತೆಲ್ಲ ಉಂಟದು ಮಾರ. ಈಗ ಜ್ವರ ಅಂತ ಕೂತ್ಕೊಂಡಿದ್ದಾರೆ. ಇವತ್ತು ಶೂಟ್ ಇತ್ತು, ನಾಳೆ ಬರ್ಡೇ, ನಾಳ್ದು ಮೀಟಿಂಗ್ ಇತ್ತು, ಸ್ಯಾಟರ್ಡೆ ವರ್ಕ್ಶಾಪ್ ಎಲ್ಲ ಉಂಟು. ಈಗ ಜ್ವರ ಆದಲ್ಲಿ ಈಗ ಇರ್ತದೆ. ಈಗ ಅವರದ್ದು ಆಯುರ್ವೇದಿಕ್ ಮದ್ದಲ್ಲಿ ಕಮ್ಮಿ ಆದ್ರೆ ಮಾತ್ರ ಅಂದ್ರೆ ಆಯುರ್ವೇದ ಸ್ಲೋ ಅಲ್ಲ ಗುಣ. ಮಾತ್ರ ಒಮ್ಮೆ ಗುಣ ಆದ್ರೆ ಮತ್ತೆ 1 ವರ್ಷ ಎಲ್ಲ ಜ್ವರ ಬರುದಿಲ್ಲ. ಸೊ
ಹಾಗೆ ಈಗ ಹೋಗುದು ಕೈಕಮಕ್ಕೆ ಹೋಗುದು. ಒಂದು ಮಣ್ಣಿನ ಮಳೆ ಬಿಡುದು ಕಾಣುದಿಲ್ಲ ಮಾರೆ. ಇವತ್ತೊಂದು ಸ್ವಲ್ಪ ಬಿಟ್ಟಿದೆ, ನಾಳೆ ಕೈ ನೋಡ್ತದೆ ನಂಗೆ. ಸೊ ಹಾಗೆಲ್ಲ ಮತ್ತೆ ಬೇರೆ ಏನಾದ್ರು ಇದ್ರೆ ಹೇಳ್ತೇನೆ. ಓಕೆ, ಸೀದಾ ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ತೋರಿಸುವ. ಓಕೆ, ಡಾಕ್ಟರ್ ಅಲ್ಲಿ ಹೋಗಿ ಬಂದ್ವಿ. ಮೇಡಮ್ ಅವರ ಮಲಗಿದ್ದಾರೆ ಇಲ್ಲಿ. ಅವ್ರದ್ದು ವಾಮಿಟಿಂಗ್ ಎಲ್ಲ ಆಯ್ತು. ಹಾಗೆ ಊಟ ಎಲ್ಲ ಮಾಡಿದ್ಲು, ಮತ್ತೆ ಸಿರಪ್ ಕುಡಿದು ವಾಮಿಟ್ ಮಾಡಿದ್ಲು ಅಲ್ಲಿಗೆ. ಹಾಗೆ ಮತ್ತೆ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ಸಿಕ್ಲಿಲ್ಲ. ಮತ್ತೆ ಅವರ ಮನೆ ಹತ್ರ ಒಬ್ರು, ಮನೆ ಹತ್ರ ಅಲ್ಲ ಅಂಗಡಿ ಹತ್ರ ಒಂದು ಲೋಬ ಅಂತ ಇರ್ತಾರೆ, ಅಲ್ಲಿಗೆ ಹೋದು. ನಾನು ಆ್ಯಕ್ಚುಲಿ ಹುಷಾರಿಲ್ಲದ್ರೆ ವಾಮಂಜೂರಲ್ಲಿ ಇದ್ದಾರೆ, ಸತೀಶ್ ಮಲ್ಯ ಅಂತ ಇದ್ದಾರೆ, ನನ್ನ ಪರ್ಮನೆಂಟ್ ಅವರೇ. ಹಾಗೆ ಮತ್ತೆ ಈ ಸಲ ಅವಳು ಆಯುರ್ವೇದಕ್ಕೆ ಹೋಗು ಅಂತ ಹೇಳಿದ್ರು. ಮತ್ತೆ ಆಯುರ್ವೇದಕ್ಕೆ ಹೋದ್ ನೋಡುವಾಗ ಆಯುರ್ವೇದ ಸಿಕ್ಕಲಿಲ್ಲ, ಅವ್ರ ರಾಜ್ಯ ಅಂತೆ. ಮತ್ತೆ ಇಂಗ್ಲೀಷ್ ಮೆಡಿಸಿನೇ ಮಾಡಿದ್ದು. ಈಗ ನೋಡುವ, ಮಲಗಿದೆ ಅಲ್ಲ, ಈಗ ಕಮ್ಮಿ ಆಯ್ತು ಅಂತ ಹೇಳಿದ್ರು. ಅದು ಒಮ್ಮೆ ವಾಮಿಟ್ ಆದ್ರೆ ಒಮ್ಮೆ ಸಾಧಾರಣ ಕಮ್ಮಿ ಆಗ್ತದಲ್ಲ, ಹಾಗೆ. ಸರಿ ಹೋಗುವ. ಇವತ್ತು ರಾತ್ರಿ ಬರ್ತಡೇ ಮೇಡಮ್ ಅವರು. ಮೇಡಮ್ ಅವರು ಫುಲ್ಲು ಇದಾಗಿದ್ದಾರೆ, ಬಚ್ಚಿ ಹೋಗಿದ್ದಾರೆ ಜ್ವರದಲ್ಲಿ. ಸರಿ ನೋಡುವ, ಇನ್ನು ಬೇರೆ ಏನಾದರೂ ಇದ್ರೆ ಹೇಳ್ತಾರೆ. ಓಕೆ, ಎಲ್ಲರಿಗೂ ನಮಸ್ಕಾರ. ಗಂಟೆ ಹೇಳಾಯ್ತು ಮಾರೆ, ಮೇಡಮ್ ಅವರು ಮೆಳಗಿದ್ದಾರೆ ಮನೆಯಲ್ಲಿ. ಹಾಗೆ ಇವತ್ತು ಬರ್ತ್ಡೇ ಮಾರೆ. ಹಾಗೆ ಎಂತ ಮಾಡೋದಂತ ಗೊತ್ತಿಲ್ಲ ಮಾರೆ, ಕೇಕ್ ಕೊಂಡೋಗುದಾ ಬೇಡವಾ ಎಂತ ಅಂತ. ಹಾಗೆ ಬಂದೆ ವಾಮಂಜೂರಿಗೆ ಬಂದೆ, ಒಂದು ಕೊಂಡೋಗ ಕೇಕ್. ರಾತ್ರಿ ಮಿನಿ ಎದ್ರೆ ಮಿನಿ ಒಂದು ರಾತ್ರಿ ಒಂದು ಕೇಕ್ ಕಟ್ ಮಾಡಿಸುವ ಅಂತ. ಹಾಗೆ ನಮ್ದು ವಾಮಂಜೂರಿದು ಫ್ಯಾನ್ಸ್ ಇದೆಲ್ಲ, ಅಲ್ಲಿಂದ ಜಾಸ್ತಿ ಕೊಂಡೋಗುದು ಕೇಕ್. ಹಾಗೆ ಸರಿ ಹೋಗುವ. ಈಗ ಸೀದಾ ಒಂದು ಅಮ್ಮನೊಂದು ಸಹ ಪಿಕ್ ಮಾಡ್ಲಿಕ್ಕೆ ಉಂಟು, ಅಮ್ಮನ ಅಪ್ಪನ ಅವರ ಪಿಕ್ ಮಾಡಿ ಸೀದಾ ಕೇಕ್ ತಕೊಂಡು ಇಡುವ ಫ್ರಿಡ್ಜ್ ಅಲ್ಲಿ. ಮತ್ತೆ ರಾತ್ರಿ ನೋಡುವ 12 ಗಂಟೆಗೆ ಎದ್ರೆ ಮಿನಿ ಕಟ್ ಮಾಡಿಸುವ. ಅಂದ್ರೆ ಜ್ವರ ಬರ್ತುಂಟು ಜೋರು. ನಾಲ್ದು ವರ್ಕ್ಶಾಪ್ಸ್ ಒಂದು ಇದೆ ಅಂತ ಮಾರೆ, ನೋಡ್ಬೇಕು ಎಂತ ಅಂತ. ಸರಿ ಹೋಗಿ ಕೇಕ್ ಎಂತ ಉಂಟು ಅಂತ ಹೋಗಿ ಒಮ್ಮೆ ನೋಡುವ. ಓಕೆ, ಇಲ್ಲಿ ಬೇಕರಿಗೆ ಬಂದೆ. ಇಲ್ಲಿ ಇಷ್ಟು ಐಟಮ್ ಇದೆ, ಅದರಲ್ಲಿ ಸೆಲೆಕ್ಟ್ ಮಾಡಿದೆ. ಅದಂದ್ರೆ ಇಲ್ಲಿ ಒಂದಿದೆ ನಡುವಲ್ಲಿ, ಮ್ಯಾಂಗೋ ಅಂತ ನೋಡಿ. ಇಲ್ಲಿದೆ ಗೊತ್ತುಂಟ, ಇದೆ ಆ್ಯಕ್ಚುಲಿ ಅವ್ರು ಕೊಂಡೋದ್ರು. ಅದರದ್ದು ಕೆಳಗೆ ಇನ್ನೊಂದಿದೆ, ಅಲ್ಲಿಂದ ಆ ಟೈಪ್ ಎಲ್ಲೋ ಕಲರ್ ಇದಿದೆ. ಇಲ್ಲಿ ಸಿಟ್ಟಿಂಗ್ ಸಹ ಇದೆ, ಕುತ್ಕೊಂಡು ತಿನ್ಬೋದು ಬೇಕಿದ್ರೆ. ನಮ್ಮದು ಇಲ್ಲಿ ರೆಡಿ ಆಗ್ತುಂಟು, ರೆಡಿ ಮಾಡ್ತಿದ್ದಾರೆ. ಓಕೆ, ಇನ್ನು ಹೊರಡುವ ಮನೆಗೆ ಸೀದಾ. ಎಂತದ ನಿನ್ನೆ 12 ಗಂಟೆಗೆ ಇಲ್ಲ, ಎಲ್ಲಿ ಹೋಗಿತ್ತು? 12 ಗಂಟೆಗೆ ಜ್ವರ ಮೇಡಮ್ಗೆ. ಹಾಗೆ ಇವತ್ತು ಮರು ದಿವಸ ಮಧ್ಯಾಹ್ನ ಕೇಕ್ ಕಟ್. ಕೇಕ್ ನಿನ್ನೆ ತಂದಿಟ್ಟದು, ಇವತ್ತು ಕಟ್ಟಿಂಗ್. ಹೋಗು ಕಟ್ಟಿಂಗ್, ಮುಖ ನೋಡಿ ಮೇಡಮ್. ಅವ್ರ ಅಪ್ಪನ ಯಾರು ಪದ್ಯ ಇರ್ಲಿಕ್ಕೆ? ಈಗ ಪದ್ಯ ಯಾರು? ಅದು ಅಪ್ಪನ ಇದರಲ್ಲಿ ಕಟ್ಟು ಮಾಡಿ. ಈಗ ತೆಗಿ ಒಂದು ಸೈಡಲ್ಲಿ, ಅದನ್ನು ತೆಗಿ, ಈಗ ತೆಗಿ. ಹಾಂ, ಪದ್ಯ ಶುರು ಮಾಡಿ. ಹ್ಯಾಪಿ ಬರ್ಡೇ ಟು ಯು. ಹೇಳಿ ಪದ್ಯ. ಹ್ಯಾಪಿ ಬರ್ಡೇ ಟು ಯು ರಿಯಾನುತ, ಹ್ಯಾಪಿ ಬರ್ಡೇ ಟು ಯು. ಯಾರಿಗೆ? ಹಾಕೋ. ಅಮ್ಮ ಪ್ಲೇಟ್ ತನ್ನಿ. ಇವರಿಗೆ ಸೈಡ್
ಚಪ್ಪೆನ್ ವಿತ್ ಒಳ್ಳೆ ಉಂಟಾ ಮ್ಯಾಂಗೋ ಬಿಡುವ. ನಾನು ಸ್ವಲ್ಪ ಹೊರಗೆ ಬಂದೆ, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನಿನ್ನೆ ಮಾಡಲಿಲ್ಲ ಆ್ಯಕ್ಚುಲಿ, ನಿನ್ನೆ ಅಂದರೆ ಅವಳಿಗೆ ಸಹ ಹುಷಾರಿಲ್ಲ ಮಾರೆ, ಹಾಗೆ ಹೇಳಲಿಲ್ಲ, ಹಾಗೆ ನಿನ್ನೆ ಮಾಡಲಿಲ್ಲ. ಇವತ್ತು ಈಗ ಮಧ್ಯಾಹ್ನ ಮಾಡಿದ್ದು, ಮಧ್ಯಾಹ್ನ ಸ್ವಲ್ಪ ಆದರೂ ಹುಷಾರಾಯಿತು ಅವಳು, ಹಾಗೆ ಮತ್ತು ಸ್ವಲ್ಪ ಅವಳ ಅಮ್ಮ ಸಹ ಬಂದಿದ್ದರು. ಸೊ ಕಟ್ಟಿಂಗ್ ಮಾಡಿ ಏನು ಕೊಡಲಿಲ್ಲ ಮಾರೆ ಅವಳಿಗೆ. ಅವಳದಂದರೆ ಅವಳದು ಲ್ಯಾಪ್ಟಾಪ್ ಏನು ಯೂಸ್ ಮಾಡ್ತಿದ್ದಲ್ಲ, ಅವಳೊಂದು 7 year ಆಯ್ತಂತೆ ಲ್ಯಾಪ್ಟಾಪ್ ತೊಗೊಂಡು, ಅದರಲ್ಲಿ ಯೂಸ್ ಮಾಡ್ತಿದ್ದಾಳೆ. ಯಾವಾಗ ನೋಡಿದ್ದು ಸಹ ಸರಿ ಇಲ್ಲ, ಸ್ಲೋ ಆಗಿ ಈಗ ಅಂತ ಹೇಳ್ತಾ ಇರ್ತಾಳೆ ಮಾರೆ. ಹಾಗೆ ನೋಡುವ ಯಾವುದಾದ್ರೂ ಒಂದು ನಮ್ಮ ಬಜೆಟಲ್ಲಿ ಯಾವುದಾದ್ರು ಲ್ಯಾಪ್ಟಾಪ್ ಇತ್ತು ಅಂತ ತೆಗೆದು ಕೊಡುವ ಅಂತ. ಬಜೆಟ್ ಅಂದರೆ ಅವಳಿಗೆ ಯೂಸ್ ಆಗುವಂಥ, ಹೈ ಎಂಡ್ ಸಹ ಬೇಡ ಅವಳಿಗೆ, ಹೈ ಎಂಡ್ ಅಗತ್ಯ ಇಲ್ಲ. ಅವಳದೊಂದು ಸಾಫ್ಟ್ವೇರ್, ಯಾವುದು ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಅದೊಂದು ರನ್ ಆದರೆ ಸಾಕು. ಹಾಗೆ ಮತ್ತೆ ಒಂದು ಸಣ್ಣ ಸಣ್ಣ ಎಡಿಟಿಂಗಿಗೆ ಹಾಗೆ ಒಂದು ಸಣ್ಣ ಬಜೆಟ್ ಒಂದು ನೋಡಿದೆ ಎಷ್ಟು ಬಜೆಟ್ ಇದು ಉಂಟಾ ಅಂತ. Ryzen 5 ಪ್ರೊಸೆಸರ್ ಇದು, ನಾನೀಗ Ryzen 7 ಯೂಸ್ ಮಾಡ್ತಿದ್ದೇನೆ, ನಾಳೆಗೆ Ryzen 5 ಓಕೆನಾ ಅಂತ ಕಾಣ್ತದೆ ನನಗೆ. ಸೊ ಈಗ ಹೋಗ್ತಿದ್ದೇನೆ, ಈಗ ನೋಡ್ಬೇಕು ಎಲ್ಲಿ ತಗೊಳ್ಳೋದಂತ, ಹೋಗಿ ನೋಡುವ ಯಾವ್ದಾದ್ರು ಸಿಕ್ಕಿದ್ರೆ ತಗೊಳ್ಳುವ. ಓಕೆ. ಹಾಗೆ ಮತ್ತೆ ಇವತ್ತು ಬರ್ತಾರೆ ಚಪ್ಪೆ, ಅಂದರೆ ಮೇಡಮ್ ಮೂಡಲ್ಲಿ ಇಲ್ಲ, ಮತ್ತೊಂದು ಡ್ರೆಸ್ ಹಾಕಿಸಿ ಕಟ್ ಮಾಡಿಸಿದ್ದು ನೋಡಿದ್ರಲ್ಲ, ಹಾಗೆ ಸರಿ ಹೋಗುವ. ಇನ್ನು ಯಾವುದು PC ಸಿಗ್ತದೆ ನೋಡ, ಲ್ಯಾಪ್ಟಾಪು ತೆಗೆದು ಕೊಡುವ ಒಂದು ಅವಳಿಗೆ. ಓಕೆ. ಲಾಸ್ಟ್ ಟೈಮು ನಂಗೊಂದು ಚಾರ್ ಕೊಟ್ಟಿದ್ದಾಳೆ, ಹಾಗೆ ಚಾರ್ ಇಲ್ಲ ಇಲ್ಲ ಹೇಳಿ ನಂಗೊಂದು ಚಾರ್ ತೆಗೆದು ಕೊಟ್ಟಿದ್ದಾಳೆ. ನಂದಂದ್ರೆ ಚಾರ್ ಅಂದರೆ ಮನೆಯದು ನಾರ್ಮಲ್ ಚಾರ್ ಯೂಸ್ ಮಾಡ್ತಿದ್ದೆ, ಅದು ನೋಡಿ ಅದು ತೆಗೆದು ಕೊಟ್ಟಿದ್ದಾಳೆ. ಹಾಗೆ ಅವಳದು ಸಹ PC ಅದೇ PC ತುಂಬ ವರ್ಷ ಆಯ್ತು, 7 ವರ್ಷ ಆಯ್ತು ಅಂತ. ಹೋಗಿ ನೋಡುವ ಯಾವುದಾದ್ರು HP ಯಾವುದಾದ್ರು ಉಂಟು ಅಂತ ನೋಡುವ. ಸೊ ಓಕೆ, ಸೀದಾ ಹೋಗಿ ನೋಡುವ ಯಾವ್ದು ಸಿಗ್ತದೆ ಅಂತ. ಓಕೆ ಸರಿ. HP ಬಂದೆ, ಇದೇ ಲ್ಯಾಪ್ಟಾಪ್ ಫೈನಲ್ ಮಾಡಿದ್ದು. Ryzen 5 ಮತ್ತು 4GB ಗ್ರಾಫಿಕ್ ಕಾರ್ಡು ಮತ್ತು 8GB ರ್ಯಾಮ್ ಏನಿರಬೇಕು. ಈ ಕಲೆಕ್ಷನ್ ಇದೆ ಸ್ವಲ್ಪ, ಅಂದರೆ ಡೈರೆಕ್ಟ್ HP ಬಂದೆ. ಇದು ನೋಡಿ ಈ ಥರ ಇದೆ, ಒಳ್ಳೆಗೆ ಓಕೆ ಅಂತ ಕಾಣುತ್ತೆ. ಓಕೆ ಸರಿ, ಇನ್ನಿಲ್ಲ ಸೀದಾ ಕೊಂಡೋಗಿದೆ. Ryzen 5 ಮತ್ತು AMD ಅವ್ರದ್ದು ಗ್ರಾಫಿಕ್ಸ್ ಕಾರ್ಡ್ ಇದೆ, 512GB ಇದು ಇರಬೇಕು. ಫೈನಲಿ ತಗೊಂಡೆ ಇದೆ. ನೋಡುವ ಮೇಡಮ್ ಎಂತ ಹೇಳ್ತಾರಂತ, ಮನೆಗೆ ಹೋಗಿ ಸೀದಾ. ಗಿಫ್ಟ್ ಬಂತು ಮೇಡಮ್ ಅವ್ರದ್ದು, HP ಅವ್ರದ್ದು ಮಾಡೆಲ್ ನೋಡಿ, ಈ ಮಾಡೆಲ್ ವಿಕ್ಟಸ್ ಅಲ್ಲ HP. ಸೊ ಇದು ಪ್ರೈಸ್ ಬಂದು ಬ್ಯಾಂಕ್ ಆಫ್ ಬರೋಡಾ ಅವ್ರದ್ದು ಡಿಸ್ಕೌಂಟ್ ಆಗಿ 51,000 ಆಯಿತು. 51,000ಗೆ Ryzen 5 512 ಸ್ಟೋರೇಜ್, 4GB ಗ್ರಾಫಿಕ್ಸ್ ಕಾರ್ಡ್, Ryzen 5 ಮಾಡೆಲ್. ಸೊ ಓಕೆ, ತೊಂದರೆ ಇಲ್ಲ, ಅವಳ ವರ್ಕಿಗೆ ಸಾಕು. ಇನ್ನೊಂದು ಪ್ಯಾಕ್ ಮಾಡಿ ಕೊಡುವ ಮೇಡಮಿಗೆ. ಸೊ ಒಂದು ಪ್ಯಾಕ್ ಮಾಡುವ, ಈಗ ಪ್ಯಾಕ್ ರ್ಯಾಪಿಂಗ್ ಕವರ್ ಎಲ್ಲಿ ಸಿಗ್ತದೆ ನೋಡ್ಬೇಕು ಮಾರೆ. ಸರಿ, ಇದನ್ನು ಹೋಗುವ, ಒಂದು ರ್ಯಾಪ್ ಮಾಡಿ ಮೇಡಮಿಗೆ ಕೊಡುವ. ಓಕೆ, ಏನು ಹೇಳ್ತಾರ ನೋಡುವ. ಓಕೆ, ಮನೆಗೆ ಫೈನಲಿ ರ್ಯಾಪ್ ಎಲ್ಲ ಮಾಡಿದ್ ಮಾರೆ, ಕುತ್ತಾಟ ಮಾಡಿ ಎಂತೂ ರ್ಯಾಪ್ ಮಾಡಿ ಇಟ್ಟೆ. ಬ್ಲೂ ಕಲರ್ ರ್ಯಾಪ್ ಸಿಕ್ಕಿತ್ತು, ಸೊ ರ್ಯಾಪ್ ಮಾಡಿ ಇಟ್ಟಿದ್ದೇನೆ. ಹೋಗಿ ಸೀದಾ ಕೊಡುವ. ರ್ಯಾಪ್ ಮಾಡಾಗ ಸಾಕಾಯ್ತು ಮಾರೆ. ಈಗ KPT ಹತ್ರ ಇದ್ದಾನೆ, ಸೀದಾ ಮನೆಗೆ ಹೋಗಿ ಸಿಗ್ತೇನೆ. ಓಕೆ. ನನ್ನ ಫೇವ್ರೆಟ್ ಕಬಾಬ್. ಎಂತ ಜ್ವರ ಕಮ್ಮಿ ಆಗಲಿಲ್ಲ? ಬೇಡವಾ? ಗಿಫ್ಟು ಬೇಡ ಇರ್ಲಿಕ್ಕಿಲ್ಲಲ್ಲ. ಇದು ಇದುಂಟು ಕಬಾಬ್. ಅದು ಇದು ಚಟ್ಟೆದು ನಾಳೆಗೆ ಅದು ಹಾಳಾಗುದಿಲ್ಲ. ಸುತ್ತೆ ಬಂತು, ಸುತ್ತೆ ಉಂಟ, ಸುತ್ತೆಗೆ 2000 ಎಷ್ಟು ಹೇಳಿದ್ರು. ಅದ್ರಲ್ಲಿ ಬಿಲ್ ಉಂಟು. ಒಳ್ಳೆ ಗಿಫ್ಟ್ ನೋಡಿ. ಕೆಲವು ಬಗ್ಗೆ ಉಂಟು ಅದರಲ್ಲಿ, ಚಿಕನ್ ಕಬಾಬ್. ಒಂದು ತಿಂದು ಕಬಾಬ್. ಹೌದಾ? ಮೇಡಮ್ಗೆ ಕಬಾಬ್ ಇಷ್ಟ ಅಲ್ಲ ಅಂತ.
ಕಬಾಬ್ ತಿಂತಲ್ಲ ಇವಾಗ ಹುಷಾರಿಲ್ಲ ಪಾಪ ಮುಖ ಎಲ್ಲ ನೋಡಿ ಸಣ್ಣದಾಗಿದೆ. ಈಗ ಕಮ್ಮಿ ಆಯ್ತಾ ಜ್ವರ? ವರ್ಕ್ ಮಾಡಲಿಲ್ಲ? ಕಮ್ಮಿ ಆಯ್ತಲ್ಲ. ಅದು ಗಿಫ್ಟ್ ತಿನ್ನಲ್ಲ. ನಾನು ಗಿಫ್ಟ್ ಕೇಳಲಿಲ್ಲಲ್ಲ ನಿಮ್ಮ ಹತ್ರ ಸದಾ. ನಾನು ಗಿಫ್ಟ್ ಬೇಕಂತ ಇರುವಾಗ ಕೇಳ್ತೇನೆ, ಆಗ ಕೊಡಿ. ಒಂದು ಗಿಫ್ಟ್ ಉಂಟು ನಿಮಗೆ. ಯವ್ವ ಎಲ್ಲಿಗೆ ಹೋಗ್ಬಾ ಬರ್ಬೇಕು. ಇಲ್ಲಿ ಬರುದಿಲ್ಲ. ಇಲ್ಲಿ ಬರುದಿಲ್ಲ. ಎಲ್ಲಿ ಬೇಡ ಇಲ್ಲಿ. ಇದು ಯಾರು ಫೋನ್? ಒಂದು ನಿಮಿಷ. ಅದು ಮತ್ತೆ ಹೋಗ್ತದೆ ಗಿಫ್ಟ್. ಹಲೋ ಬಾ ಅಂತ ಗಿಫ್ಟ್. ಪ್ಯಾಂಟ್ ಅಂತ ನಾನು ಗಾಡಿ ಎಲ್ಲ ಒರೆಸಿ ಒಂದು ತುಳ್ದು ಒಂದು ಟಿವಿಯ ಗಿಫ್ಟ್ ಎಂತ ಇಲ್ಲಿ ತನಕ ಬರ್ಬೋದು ಗಿಫ್ಟ್. ಕಾರಲ್ಲಿ ಉಂಟು ಹೋಗಿ. ಕಾರೆಲ್ಲ ತೊಳೆದಿದ್ದೇನೆ. ಕಾರಲ್ಲಿ ನಾನಲ್ಲಿ ಗಾಡಿ ಇಟ್ಟದೆ ಎಲ್ಲ ಇದು ಅಕ್ಕಿ ಎಲ್ಲ ವರ್ಕಟ್ ಮಾಡಿತ್ತು. ಅಲ್ಲಿ ಸೀಟಲ್ಲಿ ಫಸ್ಟ್ ಸೀಟಲ್ಲಿ ಈ ಚಂದ ಉಂಟು. ಹೋಗು. ಬಾ ಇದು ಉದ್ದಾಗ್ತದೆ. ದಪ್ಪ ಹೋಗು ನೀವು. ಅದು ಚಪ್ಪಲ ಅಲ್ಲಿವರೆಗೆ ಹೋಗ್ಲಿಕ್ಕೆ. ಅಲ್ಲಿ ಮೇಡಮ್ ಅವ್ರಿಗೆ ಜ್ವರದಲ್ಲಿ ಬೇಗ ಮಾಡಬೇಕು. ಕಂಪ್ಯೂಟರ್ ಅಲ್ಲ ಅದು. ಬಿಲ್ ಅದ ಮೇಲೆ ಇತ್ತ. ಒಬ್ಬ ಮೇಡಮ್ ಅವರ ಕೆಮ್ಮಲ್ಲಿ ಕುಕ್ಕು ಅಂತ ಹೇಳ್ತಾರೆ. ಅದು ಅದಲ್ಲಿ ಶಾಪ್ ಇದೆ ಸರ್. ಅದು ಇಲ್ಲಿ ನೋಡಿ HP. ಅದು ಕಂಪ್ನಿ ಇದೆ ಸರ್. ಸರ್ಪ್ರೈಸ್ ಕೊಡುದು. ಅದು ಮಿಸ್ ಆಗಿ ಬಿಲ್ ಒಂದು ಮೇಲೆ ಬಂತು ಮಾರೆ. ಈಗ ಮೇಡಮ್ ಅವರು ಓಪನ್ ಮಾಡೋ ಮುಂಚೆ ಎಂತಂತ ಹೇಳಿ ಕೇಕ್ ಉಂಟಂತ ಹೇಳಿದ್ದಾರೆ 10 ಗಂಟೆ. ಫೋನ್ ಅದು ಮತ್ತೆ ತೆಗಿ ಮಾತಾಡು. ಕಬಾಬ್ ಕೊಚ್ಚಿನ್ ಬೇಕಾದ್ರೆ ಕಬಾಬ್. ಅದು ಬಟ್ಟೆ ಅಲ್ಲ ಅಷ್ಟೇ ಮಾಡು. ಬಿಡಲಿ ಸ್ವಲ್ಪ ಆಚೀಚೆ ಬಟ್ಟೆ ಎಲ್ಲ ಉಂಟು, ಅಡ್ಜಸ್ಟ್ ಮಾಡಿ ಆಯಿತಾ. ಅನ್ಬಾಕ್ಸಲ್ಲಿ ಇರು. ಅವಾಗ ಹುಷಾರಿಲ್ಲ, ಎಲ್ಲಾದ್ರೂ ಕ್ಲೀನ್ ಮಾಡಿರ್ತಿದ್ದು. ಕೆಲಸ ಇತ್ತು ನನಗೆ. ಖರ್ಚು ಮಾಡುವ ಎಷ್ಟಿದಕ್ಕೆ? 1 ರೂಪಾಯಿ. ಎಷ್ಟಿದಕ್ಕೆ? 1 ರೂಪಾಯಿ ಹೇಳಿಲ್ಲ. ಎಂತ ಹೇಳು ನೀನು, ಎಂತ ಅಂತ ಹೇಳಿಲ್ಲ. ಲ್ಯಾಪ್ಟಾಪ್ ಅಲ್ಲ ಅದು. ಲ್ಯಾಪ್ಟಾಪ್ ಅಲ್ಲ.
ಮೇಲೆ ಮೇಡಮ್ ಅವ್ರ ಗಿಫ್ಟ್. ಎಂತ ಎಡಿಟ್ ಎಲ್ಲ ಮಾಡಿ ಕೊಡಬೇಕು ಹಂಗೆ, ಎಡಿಟ್ ಎಲ್ಲ ವಿಡಿಯೋ ಎಲ್ಲ ಮತ್ತೆ ಫಿಶ್ ಬಂದಿದೆ, ಇನ್ನು ಎಡಿಟ್ ಎಲ್ಲ ಮಾಡಬೇಕಲ್ಲ. ಎಡಿಟ್ ಎಲ್ಲ ರೀಲ್ ಎಲ್ಲ ಮಾಡಿ ಆಗ್ತದೆ, ಅದ್ರ ರೀಲ್ ಎಲ್ಲ ಹಾಕಿ ರೀಲೆಲ್ಲ ಎಡಿಟ್ ಮಾಡಿ ಕೊಡ್ಬೋದು. ಇದೆಂತ ಬ್ರ್ಯಾಂಡ್? ಎಚ್ ಪಿ ಅವ್ರದ್ದು ಗೇಮಿಂಗ್ ಲ್ಯಾಪ್ಟಾಪ್. ಮತ್ತೆ ಎಚ್ ಪಿ ಅಂತ ಎಲ್ಲ ಸಹ ಅದು ಎಚ್ ಪಿ ಇಲ್ಲ, ಅದು ಅಲ್ಲಿ ಉಂಟಲ್ಲ ಬಾಕ್ಸಲ್ಲಿ, ಅದು ಬ್ರ್ಯಾಂಡ್ ಇದು ಚೂರು ಐ ಎಂಡ್ ಅಂತ. ಆನ್ ಮಾಡು ಇಲ್ಲಿ. ಅದರಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಇದು ಉಂಟಲ್ಲ ಐಟಮ್, ಅದು ನಿಂಗೆ ರಾತ್ರಿ ವರ್ಕ್ ಮಾಡಲಿಕ್ಕೆ ಬೇಕಲ್ಲ. ಹೌದು, ಇಲ್ಲರ ನಾನು ಹೀಗೆ ಥ್ಯಾಂಕ್ ಯು. ವೆಲ್ಕಮ್. ಆಯಿತು, ಮೇಡಮ್ ಅವ್ರದ್ದು ಗಿಫ್ಟ್ ಆಯಿತು. ಇನ್ನು ನೆಕ್ಸ್ಟ್ ಇಯರ್ ನನಗೆ ಅವಳು ಗಿಫ್ಟ್ ಕೊಟ್ಟರೆ ನಂದೊಂದು ಇಷ್ಟು ದೊಡ್ಡ ಟಿ ವಿ ಕೊಡಿ ಇಲ್ಲಿ ಒಂದು. ಅಷ್ಟು ದಿನ ಕಾಯ್ಲಿಕ್ಕೆ ಆಗುದು ಸುಮ್ಮನೆ ಜೋಕ್. ಆನ್ ಮಾಡಿದೆ, ಆನ್ ಆಯಿತು. ಲ್ಯಾಪ್ಟಾಪ್ ತಿರುಗ್ತಾ ಉಂಟು. ಎಷ್ಟು ಕಾಸ್ಟ್ಲಿ ಇದೆಲ್ಲ ಗಿಫ್ಟ್ ಎಲ್ಲ? ಅದು ಕಾಸ್ಟ್ಲಿ ಇಲ್ಲಿಯಾ? ನನ್ನ ಲ್ಯಾಪ್ಟಾಪ್ಗಿಂತ 50% ಕಮ್ಮಿ ಇದೆ ಲ್ಯಾಪ್ಟಾಪ್. ಆದರೆ ಸ್ವಂತಕ್ಕೆ ಅದು ನಿಂಗೆ ವರ್ಕ್ ಮಾಡಲಿಕ್ಕೆ ಬೇಡವಾ, ಎಡಿಟ್ ಎಲ್ಲ ಮಾಡಲಿಕ್ಕೆ? ನೋಡಿ ಅಂತೆಲ್ಲ ಇದೆ ಮೇಡಮ್ ಅವ್ರ ಗಿಫ್ಟ್ ಬರ್ತಡೇದು ಆಯ್ತಲ್ಲ. ಸರಿ ಆಯ್ತು, ಈ ವಿಡಿಯೋದಲ್ಲಿ ಇಷ್ಟೇ. ಮೊನ್ನೆಂದು ರೆಕಾರ್ಡ್ ಮಾಡಿದ್ದು ಒಂದೇ ವಿಡಿಯೋದಲ್ಲಿ ಹಾಕೋದಿಲ್ಲ. ಸರಿ, ಬಾಯ್ ಬಾಯ್ ಹಾಗಾದರೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ವೆಲ್ಕಮ್. ವೆಲ್ಕಮ್ ಯಾರು ಹೇಳಿ. ಸರಿ, ಬಾಯ್ ಬಾಯ್.